ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ವಿಶ್ವದ ಯೋಗ ದಿನಾಚರಣೆಯನ್ನು ವಿಶ್ವಸಂಸ್ಥೆಯಿಂದ ಘೋಷಣೆ ಆದಮೇಲೆ ಇಡೀ ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹಿತ ಈ ಒಂದು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನ ಇದರ ಲಾಭ ತೆಗೆದುಕೊಂಡು ಅವರ ಆರೋಗ್ಯದಲ್ಲಿ, ಆಯುಷ್ಯದಲ್ಲಿ, ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಭಾಳಷ್ಟು ಅವರಿಗೆ ಅದರ ಅನುಭವ ಆಗಿದ್ದರಿಂದ ಇವತ್ತು ವಿಶ್ವಕ್ಕೇ ಭಾರತ ಕೊಟ್ಟಂಥ ದೊಡ್ಡ ಕೊಡುಗೆ ಅಂದರೆ ಯೋಗ. ಸರ್, ಈಗ ಬೆಲೆ ಏರಿಕೆ, ತೈಲ ಬೆಲೆ ಆಯಿತು, ಈಗ ಬಸ್ ದರ ಮತ್ತು ಮದ್ಯ ದರವನ್ನು ಏರಿಕೆ ಮಾಡ್ತಾರೆ ಸರ್. ಯಾಕೆ ನೋಡ್ರಿ, ಈ ಸರ್ಕಾರ ದಿವಾಳಿ ಆಗಿದೆ. ಇನ್ನೂ ಇದೇ ರೀತಿ ಹೋಗಿದ್ರೆ, ಯಾವುದೇ ಕರ ಹೆಚ್ಚು ಮಾಡಲಾರ್ದು ಹೋಗಿದ್ರೆ ಸರ್ಕಾರಿ ನೌಕರರ ಸಂಬಳ ಕೊಡಲಿಕ್ಕೂ ಸಹಿತ ಈ ಸರ್ಕಾರ ಬಳಿ ದುಡ್ಡು ಇರ್ತಿಲ್ಲ. ಇವತ್ತು ಅವರು ಲೋಕಸಭೆ ಮುಗಿದ ಮೇಲೆ ದಿಢೀರ್ನೆ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಟ್ರೆ ಪೂರ್ತಿ ದುಷ್ಪರಿಣಾಮ ಆಗ್ತದೆ ಅಂತೇಳಿ ಜನರ ಮೇಲೆ ಒಂದು ಕಡೆಯಿಂದ ತಗೋತಾರೆ, ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ. ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಕತ್ತಾರೆ. ನಿನ್ನೆ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಇಬ್ಬರು ಮಂತ್ರಿಗಳು ಇವತ್ತು ಆ ಆಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು 13 ಎಕರೆ ಮತ್ತು 7 ಎಕರೆ ಖರಾಬ ತಳಿ ಸುಮಾರು 20 ಎಕರೆ ಜಮೀನನ್ನು ಇಬ್ಬರು ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನು ಇದನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಏನದ ಅದನ್ನು ಜಮೀನನ್ನು ಕಬಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಎಲ್ಲರೂ ಅದನ್ನು ತನಿಖೆ ಆಗಬೇಕು, ಅವ್ರನ್ನ ಮೇಲೆ ಇದು ಆಗ್ಬೇಕಂದ್ರೂ ಇನ್ನೂವರೆಗೆ ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಭ್ರಷ್ಟಾಚಾರ ಇನ್ನೂ ಸಕ್ಕರೆ ಏನಂತ ಮಂತ್ರಿ ಅದಾರಲ್ಲ ಅವ್ರದ್ದು ಒಂದು ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಹೊರಗೆ ಬರ್ತದೆ. ಅಂದರೆ ಇವರು ಎಲ್ಲ ಮಂತ್ರಿಗಳು ಲೂಟಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದರಿಂದ ಅವ್ರಿಗೆ ಡೆವಲಪ್ಮೆಂಟ್ ಅಂತೂ ಏನೂ ಇಲ್ಲ, ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ, ಯಾವುದೇ ರಸ್ತೆ ಕಾಮಗಾರಿಗೆ ಹಣ ಇಲ್ಲ, ಉಳಿದ ಇವತ್ತು ಸರ್ಕಾರದಲ್ಲಿ ಹಣ ಈ ರೀತಿ ಇವತ್ತು ಬಸ್ ಏರಿಕೆ ದರ ಏರಿಕೆನ ನಿಶ್ಚಿತವಾಗಿ ಏರಿಸ್ತಾರೆ. ಎಲ್ಲರೂ ಏರಿಸಿದ್ರು, ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಮರಣ ಉತ್ತಾರ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದಿದೆ. ಮೊನ್ನೆ 3 ರೂಪಾಯಿ ಡೀಸೆಲು, 2 ರೂಪಾಯಿ ಪೆಟ್ರೋಲ್ ಮಾಡೋದು. ಇನ್ನು ಬಸ್ ದರ ಏರಿಕೆ ಮಾಡ್ತಾರೆ. ಎಲ್ಲೆಲ್ಲಿ ಮದ್ಯಾಂತರ ಮಾಡಲಿ, ಮದ್ಯದ ಬಗ್ಗೆ ಏನು ಹೆಚ್ಚು ಮಾಡಿದ್ರು ಏನು ತೊಂದರೆ ಇಲ್ಲ ನಮಗೇನು. ಆದರೆ ಭಾಳಷ್ಟು ಮದ್ಯದ ಒಂದು ಬೆಲೆ ಏರಿಸೋದ್ರಿಂದ ಮತ್ತು ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು, ಬಡವರು ಅತಿ ಕೆಳಮಟ್ಟದ ಮದ್ಯ ಕುಡಿದ್ರಿಂದ ಅವ್ರ ಜೀವನನೂ ಇದು ಆಗ್ತದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತೇನು ತಮ್ಗೆ ಆಗದೇ ಇದ್ದರೆ ಹೇಳಿಬಿಡಲಿ, ಅವರು ನನಗೆ ಗ್ಯಾರಂಟಿ ಕೊಡೋದಾಗೋದಿಲ್ಲ, ಗ್ಯಾರಂಟಿ ಮುಂದುವರಿಸಬೇಕಾದ್ರೆ ನಾನು ಹಿಂಗೆ ಟ್ಯಾಕ್ಸ್ ಹಾಕೋತೋಗೋ ಅಂತ ಹೇಳಿಬಿಡಲಿ. ರಾಜ್ಯದ ಜನ ಏನು ತೀರ್ಮಾನ ಮಾಡ್ತಾರೆ. ಇದ್ರ ಜೊತೆಗೆ ಯಾವ ಶಾಸಕರಿಗೂ ಸಮಾಧಾನ ಇಲ್ಲ, ಅಭಿವೃದ್ಧಿಗೆ ಹಣನೇ ಬರ್ತಾ ಇಲ್ಲ. ದೊಡ್ಡದೇ JT ಪಾಲ್ರು ಹೇಳ್ಯಾರ ಈ ಗ್ಯಾರಂಟಿಯಿಂದ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಮತ್ತು ಚಲುವರಾಯಸ್ವಾಮಿ ಹೇಳ್ಯಾರ ಅವ್ರ ಸಚಿವ ಸಂಪುಟದಲ್ಲಿ ಶಾಸಕರಲ್ಲಿ ಈ ಗ್ಯಾರಂಟಿಯಿಂದ ನಮಗೇನೂ ಲಾಭ ಆಗಲಿಲ್ಲ, ನಾವು ಗ್ಯಾರಂಟಿ ಕೊಟ್ಟರೆ 28 ಲೋಕಸಭಾ ಗೆಲ್ತಿದ್ವಿ ಅಂತೇಳಿ ತಿಳ್ಕೊಂಡಿದ್ವಿ. ಆದರೆ ರಾಜ್ಯದ ಜನ ಭಾಳ ಬುದ್ಧಿವಂತರು, ವಿದ್ಯಾವಂತರು, ಸುಶಿಕ್ಷಿತರು ಅದಾರ ಅಂತೇಳಿ ದೇಶಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ, ರಾಜ್ಯಕ್ಕೆ ಯಾರು ಬೇಕೋ ಅವ್ರು ಓಟ್ ಹಾಕುವಂಥ ಸಾಮರ್ಥ್ಯ ಇಡೀ ದೇಶದಲ್ಲಿ ಯಾವುದಿದ್ರೆ ಕರ್ನಾಟಕ. ಅದನ್ನು ಈ ಗ್ಯಾರಂಟಿಗೆ ಆಶಾಮಿಷಗೊಳಗಾಗದೆ ನಮ್ಮ ರಾಜ್ಯದ ಜನ ಈ ಚುನಾವಣೆ, ಲೋಕಸಭೆ ಚುನಾವಣೆ ಇನ್ನೂ ನಮ್ಮ ತಪ್ಪಿನಿಂದಾಗಿದೆ. ನಮ್ಮ ಪಾರ್ಟಿಯವರು ಒಳ ಒಪ್ಪಂದದಿಂದ ಕೆಲವೊಂದು ಸೀಟ್ ಕಳ್ಕೊಂಡಿದ್ದೀವಿ ಹೊರತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ವಿಶ್ವಾಸದ ಕಡಿಮೆ ಆಗಿಲ್ಲ ಕರ್ನಾಟಕದಲ್ಲಿ. ಸರ್, ಈಗ ಚನ್ನಪಟ್ಟಣದ ಉಪಚುನಾವಣೆ ಸಂಬಂಧಪಟ್ಟಂಗೆ ಬೆಂಗಳೂರು ಗ್ರಾಮದ ಸೂತ್ರ ಕೂಡ DK ಶಿವಕುಮಾರ್ ಫ್ಯಾಮಿಲಿಯಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ನೋಡ್ರಿ, ಪ್ರಜಾತಂತ್ರದಲ್ಲಿ ಯಾರು ಬೇಕಾದ್ರೂ ನಿಲ್ಬೋದು. ಆದ್ರೆ ಒಂದಂತರೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು, ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನೆಂದರೆ ಒಮ್ಮೆ MLA ನಾ ಈಗ ಇದ್ದೇನೆ, ಬಿಜಾಪುರ MLA ಇದ್ದೇನೆ, ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೀತಾ ಅಲ್ಲಿ ಹೋಗಿ ನಿಂದಿರ್ತೀನಿ ಅನ್ನೋಂಥದ್ದು ಇದು ಒಳ್ಳೆಯದಲ್ಲ. ಇದು ಕಾನೂನು ತಂದು ಒಂದು MLA ಅಥವಾ ಒಂದು MP ಅಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣಾ ಆಯೋಗ ತಿದ್ದುಪಡಿ ಮಾಡಿ
ಕೊಡಬಾರ್ದು. ಯಾಕಂದ್ರೆ ಈಗ ನಾನು ಬಿಜಾಪುರ MLA ಇದ್ದೀನಿ, ನಾಳೆ ಮೊನ್ನೆ ಹಂಗೆ ಆಯಿತು, ಬೆಳಗಾವಿಗೆ ನಿಲ್ಲಂದರು, ಬಾಗಲಕೋಟೆಗೆ ನಿಲ್ಲಂದರು, ಅವು ಮತ್ತೆ ಬಿಜಾಪುರ ಖಾಲಿ ಆಗ್ತಿತ್ತು. ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ. ಯಾಕಂದ್ರೆ ಏನಾಗ್ತದೆ, ಒಂದು ಚುನಾವಣೆ ಅಂದ್ರೆ ಕನಿಷ್ಠ 2 ತಿಂಗಳು ಚುನಾವಣೆ ನೀತಿ ಸಂಹಿತೆ ಬರೋದ್ರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗೋದಿಲ್ಲ. ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ವಿನಂತಿ ಮಾಡ್ಕೋದೇನೆಂದರೆ, ಯಾರು ಸಿಟ್ಟಿಂಗ್ MLA ಸಿಟ್ಟಿಂಗ್ MP ಏನದಾರ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಕ್ಕೆ ಅವಕಾಶವನ್ನು ಕೊಡಬಾರ್ದು. ಈಗ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಜೊತೆ ಯತ್ನಾಳ್ ಅವರು ಕಾಂಪ್ರಮೈಸ್ ಮಾಡೋಕ್ಕೆ ಬಹಳ ಪ್ರಯತ್ನಗಳು ನಡೀತಾ ಇದ್ದಾವೆ. ನಾನೇನು ನೋಡ್ರಿ, ನಾನು ಒಬ್ಬ ಕಾಂಪಿಟೇಟರ್ ಇದ್ದೀನಿ. ಏನಂತೇಳಿ ಅವರು ನನ್ನ ದೊಡ್ಡ ಷರತ್ತು ಹಾಕ್ತಾರೆ. ನಾನು ಹೇಳಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ. ನಾವು ವಿಜೇಂದ್ರ ಹೇಳಿದ, ನೀನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾ ರಾಜ್ಯಾಧ್ಯಕ್ಷ.